ತಾವು ಮಾತಾಡಿದ್ರಿ ಸರ್, ಎಲ್ಲೊಂದ್ ಕಡೆ ಸರ್ಕಾರ ವೈಫಲ್ಯ ಕಂಡು ಬರ್ಲಿಲ್ವಾ ಸರ್ ಇನ್ಸಿಡೆಂಟ್ ಅಲ್ಲಿ? ನೋಡ್ರಿ, ಸರ್ಕಾರದ ವೈಫಲ್ಯನೂ ಇದೆ ರೀ. ಈಗ ಪೆಹಲ್ಗಾಮ್ನಲ್ಲಿ ಸತ್ರಲ್ಲ, ಸರ್ಕಾರದ ವೈಫಲ್ಯ ಅಲ್ವಾ? ಸರ್ಕಾರದ ವೈಫಲ್ಯ ಅಲ್ವೇನಪ್ಪ? ಕುಮಾರಸ್ವಾಮಿ ಅವರು ಪ್ರಧಾನಮಂತ್ರಿಗಳ ರಾಜೀನಾಮೆ ಕೇಳಿದ್ರ? ಕುಮಾರಸ್ವಾಮಿ ಅವರು ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೇಳಿದ್ರ? ನಿಜ, ಪಾಕಿಸ್ತಾನದ ಉಗ್ರಗಾಮಿಗಳು ಬಂದು ನಮ್ಮ ಭಾರತೀಯರನ್ನ ಕೊಂದಿದ್ದಾರೆ. ಅದ್ರ ಬಗ್ಗೆ ನಮಗೆ ನೋವಿದೆ. ಅದಕ್ಕೆ ತಕ್ಕವಾಗಿ ಏನು ಉತ್ತರ ಕೊಡಬೇಕು ಅದನ್ನ ಸರ್ಕಾರ ಎಲ್ಲ ಪಕ್ಷಗಳು ಸೇರಿ ಅವರಿಗೆ ಬೆಂಬಲವನ್ನ ಕೊಟ್ಟು ನಿಂತಿದ್ದೇವೆ. ನಾವು ಅದ್ರಲ್ಲಿ ರಾಜಕೀಯ ಮಾಡಕ್ ಹೋಗ್ಲಿಲ್ವಲ್ಲ. ಕ್ರೀಡಾಭಿಮಾನಿಗಳು ಬಂದು ಕ್ರೀಡೆಯಲ್ಲಿ ಗೆದ್ದಂತ ಒಂದು ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ಲಕ್ಷಾಂತರ ಜನ ಸೇರಿದಂತ ಸಂದರ್ಭದಲ್ಲಿ ಕೆಲವೊಂದು ಅವಘಡಗಳು ನಡೆಯತಕ್ಕಂಥದ್ದು ಸಹಜ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು, ವರನಟ ರಾಜ್ಕುಮಾರ್ ಅವರು ಸತ್ತಂತ ಸಂದರ್ಭದಲ್ಲಿ ಇವರ ಆಡಳಿತ ವೈಫಲ್ಯ ಇರ್ಲಿಲ್ವಾ? ಏನ್ ರಾಜೀನಾಮೆ ಕೊಟ್ರಾ ಕುಮಾರಸ್ವಾಮಿ? ಔಸ್ಕೊಂಡು ಕೂತ್ಕೊಬಿಟ್ಟಿದ್ರು. ಏನ್ ಮಾಧ್ಯಮದವ್ರು ಏನಪ್ಪಾ ನೀವೇನ್ ಬರೀ ಶಿವಕುಮಾರ್ ಒಬ್ರೇ ಕಾಣ್ತಾರೆ? ಕುಮಾರಸ್ವಾಮಿಗೂ ಕೇಳ್ರ ಇದನ್ನ, ಅಶೋಕ್ ಕೇಳ್ರಿ, ವಿಜೇಂದ್ರನು ಕೇಳ್ರಿ. ಅವ್ರು ಮಾಡಿರುವಂತ ಅವ್ಯವಸ್ಥೆಗಳೇನಿದೆ ಆ ಅವ್ಯವಸ್ಥೆಗಳ ಮುಂದುವರೆದ ಭಾಗ. ಆದ್ರೆ ಇವತ್ತು ಸರ್ಕಾರವನ್ನ ನಾನು ಹೇಳ್ತಕ್ಕಂಥದ್ದು ಆದ ತಪ್ಪನ್ನ ತಿದ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಗಮನ ಹರಿಸಬೇಕಾದಂಥದ್ದು ಸರ್ಕಾರದ ಕರ್ತವ್ಯ. ಡಿ ಕೆ ಶಿವಕುಮಾರ್ ಅಂತ ಹೇಳಿದ್ರೆ, ಡಿ ಕೆ ಶಿವಕುಮಾರ್ ನಿಮ್ ಮನೇಲಿ ಏನಾರ ಆಯ್ತು ಅಂತ ಅಂದ್ರೆ ಡಿ ಕೆ ಶಿವಕುಮಾರ್ ಅನ್ನೋದಾದ್ರೆ ಏನ್ ಮಾಡಕ್ ಆಯ್ತದೆ? ನಾವು ಮಾಧ್ಯಮದ ಸ್ನೇಹಿತರಿಗೆ ನಾನು ಹೇಳೋದಿಷ್ಟೇ, ನನ್ನ ಹೇಳಿಕೆ ಸ್ಪಷ್ಟವಾಗಿದೆ. ರಾಜಕೀಯವನ್ನ ಹೊರತುಪಡಿಸ್ಬೇಕು. ಇಂಥ ಸಂದರ್ಭದಲ್ಲಿ ರಾಜಕೀಯವನ್ನ ಹೊರತುಪಡಿಸ್ಬೇಕು. ಇದು ರಾಜಕೀಯದ ಮೇಲೆ ಇದರ ಮೇಲೆ ರಾಜಕೀಯವನ್ನ ಮಾಡ್ತಕ್ಕಂಥವ್ರನ್ನ ನೀವು ಮೊದಲು ಟೀಕೆ ಮಾಡ್ತಕ್ಕಂಥದ್ದನ್ನ ನೀವು ಕಲಿಬೇಕು. ನೀವು ರಾಜ್ಯದ ಜನರಿಗೆ ತಿಳಿಸ್ಬೇಕು. ನೀವು ಅದನ್ನು ಬಿಟ್ಬಿಟ್ಟು ಶಿವಕುಮಾರ್ನ ಟಾರ್ಗೆಟ್ ಮಾಡೋದು ನಿಮ್ಮ ಉದ್ದೇಶ ಆಗಿದೆಯಾ ಏನ್ ನನಗೆ ಗೊತ್ತಿಲ್ಲ. ನೀವು ಸೇರಿ ಶಿವಕುಮಾರ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಈಗ ಸ್ವಲ್ಪ ಹೇಳೋದ್ ಕೇಳಿದ್ನಲ್ಲ, ಈಗ ಹಿಂದಿನ ದಿನಗಳಲ್ಲಿ ನಡೆದಂತ ಘಟನೆಗಳು ಒಂದೇ ಘಟನೆ ಅಲ್ಲ. ಭಾರತ ಸರ್ಕಾರದಲ್ಲಿ ಅನೇಕ ಘಟನೆಗಳು ಈ ದೇಶದಲ್ಲಿ ಸ್ಟ್ಯಾಂಪೇಡ್ಗಳಾಗಿದೆ, ಕಾಲ್ತುಳಿತಗಳಾಗಿದೆ. ಕಳೆದ ಇದರಲ್ಲಿ ಬಾಂಬೆನಲ್ಲಿ ಯಾವುದೋ ಒಂದು ಇನ್ಸಿಡೆಂಟ್ ಆಯ್ತು, ಗುಜರಾತ್ ನಲ್ಲಿ ಕೆಲವು ಇನ್ಸಿಡೆಂಟ್ಸ್ಗಳಾಗಿದೆ. ಯಾವತ್ತು ಸರ್ ಕಾಂಗ್ರೆಸ್ ಸಂಸದರೇ ಕೂಡ ಬಹಳಷ್ಟು ಟೀಕೆ ಮಾಡಿದ್ರು ಸರ್, ಒಂದು ನಿಂಬೆಹಣ್ಣು ಹಿಡ್ಕೊಂಡು ಕೂಡ ಇದು ಮಾಡಿದ್ರು ಸರ್. ನೋಡಪ್ಪ, ಸ್ವಲ್ಪ ಹೇಳ್ತೀನಿ ಕೇಳಿಲಿ. ಒಬ್ರು ಅಲ್ಲಿ ಇಲ್ಲಿ ಒಬ್ಬೊಬ್ರು ಮಾತನಾಡ್ತಾರೆ, ಅದಕ್ಕೆ ನಾವು ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಒಟ್ಟಾರೆ ನಾನು ಹೇಳತಕ್ಕಂಥದ್ದು ಇಷ್ಟೇ, ಲೋಪ ಆಗಿದೆ. ಆ ಲೋಪವನ್ನ ಸರಿಪಡಿಸಬೇಕಾದಂಥದ್ದು ಸರ್ಕಾರದ ಜವಾಬ್ದಾರಿ. ಅದನ್ನ ಮಾಡಬೇಕು ಅಂತ ಹೇಳಿ ನಿಮ್ಮ ಮುಖಾಂತರ ನಾನು ಒತ್ತಾಯ ಮಾಡ್ತೀನಿ. ಆದ್ರೆ ಇದರಲ್ಲಿ ರಾಜಕೀಯ ಮಾಡ್ತಕ್ಕಂಥವ್ರಿಗೆ ನೀವು ತಿಳಿ ಹೇಳಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.